ಸ್ನೇಹಿತರೆ, ಈ ಅರೇಂಜ್ ಮ್ಯಾರೇಜ್ನಲ್ಲಿ ಕುಂಡಲಿಯ ಹೊಂದಾಣಿಕೆ ಅತ್ಯಗತ್ಯ. ಏಕೆಂದರೆ ನಿಮ್ಮ ಜೀವನ ಸಂಗಾತಿಯನ್ನ ನೀವಿನ್ನೂ ಸಂಪೂರ್ಣವಾಗಿ ತಿಳಿದಿರೋದಿಲ್ಲ. ಹಾಗಾಗಿ ಭಾವನಾತ್ಮಕ, ದೈಹಿಕ ಮತ್ತು ಮಾನಸಿಕ ಹೊಂದಾಣಿಕೆ ಆಗುತ್ತದೆಯೋ ಇಲ್ಲವೋ ಎಂಬುದನ್ನು ಈ ಕುಂಡಲಿ ಮುಂಚಿತವಾಗಿ ಸೂಚಿಸುತ್ತೆ. ಆದರೆ ಈ ಪ್ರೇಮ ವಿವಾಹ ಆಗಲ್ಲ. ಇಲ್ಲಿ ಹೃದಯಗಳು ಭಾವನಾತ್ಮಕವಾಗಿ, ಮಾನಸಿಕವಾಗಿ ಈಗಾಗಲೇ ಒಂದಾಗಿರುತ್ತೆ. ಪುರಾಣಗಳನ್ನ ನೋಡಿದ್ರೆ ದುಷ್ಯಂತ ಶಕುಂತಲೆ, ಶಿವಪಾರ್ವತಿಯರಂತಹ ದೇವರುಗಳೇ ಪ್ರೇಮವನ್ನು ಆಯ್ಕೆ ಮಾಡಿಕೊಂಡು ಎಲ್ಲ ಮಿತಿಗಳನ್ನು ಮೀರಿದ್ದಾರೆ. ಹೇಳಬೇಕಂದ್ರೆ ನಿಜವಾದ ಪ್ರೇಮವು ಗ್ರಹಗಳಿಗಿಂತ ಮೇಲಿನದು. ಅದು ಜೀವನವನ್ನು ರೂಪಾಂತರಗೊಳಿಸುತ್ತೆ ಮತ್ತು ಆಧ್ಯಾತ್ಮಿಕ ಪ್ರಬೋಧನೆಯತ್ತ ಕರೆದೊಯ್ಯುತ್ತೆ. ನಿಜವಾಗಿ ಪ್ರೀತಿಸುವುದು ದೇವರ ಮಾರ್ಗದಲ್ಲಿ ನಡೆದಂತೆಯೇ ಸರಿ. ಆದ್ದರಿಂದ ಪ್ರೇಮ ವಿವಾಹದಲ್ಲಿ ಕುಂಡಲಿ ನೋಡುವುದು ತೀರ್ಪಿಗೆ ಅಲ್ಲ, ಮಾರ್ಗದರ್ಶನಕ್ಕೆ ಮಾತ್ರ. ಮುಂದಿನ ದಾಂಪತ್ಯ ಸವಾಲುಗಳನ್ನ ಅರಿತುಕೊಂಡು ಜೀವನವನ್ನು ಜಾಣ್ಮೆಯಿಂದ ನಡೆಸಲು ಮಾತ್ರ. ಹಾಗಾಗಿ ಹೃದಯಗಳು ಒಂದಾದಲ್ಲಿ ಕುಂಡಲಿಯ ಅವಶ್ಯಕತೆ ಏನು? ಸ್ನೇಹಿತರೆ, ಇದೇ ರೀತಿಯ ಇನ್ನಷ್ಟು ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ಜ್ಞಾನಕ್ಕಾಗಿ ಆಸ್ಟ್ರೋ ಜೀವನ್ ಸೂತ್ರವನ್ನು ಫಾಲೋ ಮಾಡಿ.